ತಮ್ಮಣ್ಣ ಶೆಟ್ರೆ ನಮಸ್ಕಾರ. ಹೇಗಿದ್ದೀರಿ? ಬಹುಶಃ ನೀವು ಸೌಖ್ಯ ಅಂತ ಅಂದ್ಕೊಂಡಿದ್ದೇನೆ. ಯಾಕೆ ಅಂದರೆ ನಾನಿವತ್ತು ಈಗ ಸಂಜೆ ನೀವು ಕುಂಟಾರು ರವೀಶ್ ತಂತ್ರಿಗಳ ವಿಷಯದಲ್ಲಿ ಒಂದು ವಿಡಿಯೋ ಮಾಡಿದ್ದನ್ನು ನೋಡಿದೆ ನಾನು. ಅವರು ಮೊನ್ನೆ ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡುವಾಗ ಮಹೇಶ್ ಶೆಟ್ಟಿ ತಿಮರೋಡಿಯವ್ರನ್ನ ಹಿಂದೂ ಅಲ್ಲ ಅಂತ ಹೇಳಿದರು ಅನ್ನೋ ಕಾರಣಕ್ಕೋಸ್ಕರ ರವೀಶ್ ತಂತ್ರಿ ಹಿಂದೂ ಅಲ್ಲ ಅಂತ ನೀವೊಂದು ವಿಡಿಯೋ ಮಾಡಿದ್ರಿ. ಅದನ್ನು ನೋಡಿದೆ ನಾನು. ಹಾಗಿದ್ದ ಕಾರಣ ನೀವು ತುಂಬ ಸೌಖ್ಯವಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ನಿಮ್ಮ ಮೇಲೆ ನನಗೂ ಕೂಡ ತುಂಬ ಗೌರವದ ಭಾವನೆ ಇದೆ. ನೀವು ಎಲ್ಲಿಯವರು ಏನು ಅಂತ ಹೇಳಿದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಏನು ಕನ್ನಡಕದ ಆ ಭಾಗದವರು ಅಂತ ಹೇಳಿದ್ರ ಬಗ್ಗೆ ಒಂಚೂರು ಗೊತ್ತಿದೆ ಅಷ್ಟೇ. ಅದಕ್ಕಿಂತ ಹೆಚ್ಚು ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ. ಆದರೆ ಯೂಟ್ಯೂಬ್ಗಳಲ್ಲಿ ನೀವು ತೌಳವ ಆಚಾರ ವಿಚಾರ ಪದ್ಧತಿಯ ಬಗ್ಗೆ, ದೈವಗಳ ಬಗ್ಗೆ, ಇದರ ಬಗ್ಗೆ ಎಲ್ಲ ನೀವು ಮಾತಾಡೋದನ್ನು ನಾನು ತುಂಬ ಕೇಳಿದ್ದೇನೆ ತಮ್ಮಣ್ಣ ಶೆಟ್ರೆ. ಹಾಗಿದ್ದ ಕಾರಣ ನಾನು ಒಂದು ದೃಷ್ಟಿಯಲ್ಲಿ ಆ ವಿಚಾರದಲ್ಲಿ ನಿಮ್ಮ ಅಭಿಮಾನಿನೇ. ನೀವು ಬ್ರಾಹ್ಮಣ ಸ್ವಾಮಿಗಳನ್ನೆಲ್ಲ ಸುಟ್ಟಾಕಿ ಅಂತ ಹೇಳಿದ್ರಿ, ಬ್ರಾಹ್ಮಣ ಪುರೋಹಿತರ ಬಗ್ಗೆ ಮಾತಾಡಿದ್ರಿ, ಮೇಲ್ವರ್ಗ ಕೆಳವರ್ಗ ಅಂತ ಮಾತಾಡ್ತೀರಿ. ಅದರ ಬಗ್ಗೆ ಎಲ್ಲ ನನಗೆ ತುಂಬ ಭಿನ್ನಾಭಿಪ್ರಾಯ ಇದೆ ತಮ್ಮಣ್ಣ ಶೆಟ್ರೆ. ಆದರೆ ಅದರ ಹೊರತಾಗಿ ನಿಮಗೆ ತುಂಬ ತುಂಬ ತುಳುನಾಡಿನ ಆಚಾರ ವಿಚಾರಗಳ ಬಗ್ಗೆ ಮಾಹಿತಿ ಇದೆ. ಅದರ ಬಗ್ಗೆ ತುಂಬ ಅಧ್ಯಯನ ಮಾಡಿದ್ದೀರಿ, ತುಂಬ ತಿಳ್ಕೊಂಡಿದ್ದೀರಿ ಅಂತ ಹೇಳಿದ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಅದಕ್ಕೋಸ್ಕರ ನಿಮಗೆ ಮೊದಲಿಗೆ ಒಂದು ದೀರ್ಘದಂಡ ನಮಸ್ಕಾರ ತಮ್ಮಣ್ಣ ಶೆಟ್ರೆ. ನೀವು ರವೀಶ್ ತಂತ್ರಿಗಳಿಗೆ ಹಿಂದೂ ಅಲ್ಲ ಅಂತ ಬೈದದ್ದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಯಾಕೆ ಅಂತ ಹೇಳಿದರೆ ನಮಗದು ತಪ್ಪು ಅಂತ ಕಂಡರೂ ಕೂಡ ನಿಮ್ಮ ದೃಷ್ಟಿಕೋನದಲ್ಲಿ ಅದು ಸರಿಯಾಗಿರಬಹುದು. ಹಾಗಿದ್ದ ಕಾರಣ ನಿಮ್ಮ ದೃಷ್ಟಿಕೋನದಲ್ಲಿ ಸರಿಯಾಗಿದ್ದ ಕಾರಣ ನಾನು ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ನನಗೆ ನೀವು ಹೇಳಿದ್ದು ತಪ್ಪು ಅಂತ ಅನ್ನಿಸಿದೆ. ಹಾಗಿದ್ದ ಕಾರಣ ರವೀಶ್ ತಂತ್ರಿಗಳನ್ನು ನೀವು ವಿರೋಧಿಸುವ ಭರದಲ್ಲಿ ನಿಮ್ಮೂರಿನಲ್ಲೇ ಈ ಮಾಣಿ ಮತ್ತು ಕಲ್ಲಡ್ಕ ಇದೆಯಲ್ಲ, ಆ ಭಾಗದಲ್ಲಿ ಒಂದಷ್ಟು ಜನ ಅಥವಾ ಕೆಲವರು ವ್ಯಕ್ತಿಗಳು ಈ ದೈವದೇವರಗಳ ಹೆಸರನ್ನು ಹೇಳಿಕೊಂಡು ಮಾಡಬಾರ್ದ ಅನಾಚಾರಗಳನ್ನೆಲ್ಲ ಮಾಡಿದಂತಹ ವ್ಯಕ್ತಿಗಳಿದ್ದಾರಂತೆ. ನೀವು ಆ ಭಾಗದವರೇ ಅಂತ ನಾನು ತಿಳ್ಕೊಂಡ ಕಾರಣ ನಾನು ನಿಮ್ಮಲ್ಲೊಂದು ಕಳಕಳಿಯ ವಿನಂತಿ, ತುಂಬ ಗೌರವಪೂರ್ವಕವಾಗಿ, ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು ತಮ್ಮಣ್ಣ ಶೆಟ್ರೆ, ತುಂಬ ಗೌರವಪೂರ್ವಕವಾಗಿ ನಿಮ್ಮಲ್ಲೊಂದಷ್ಟು ಕಳಕಳಿಯ ವಿನಂತಿಯನ್ನು, ವಿನಮ್ರವಾದ ವಿನಂತಿಯನ್ನು ಮಾಡಿಕೊಳ್ತೀನಿ. ಏನು ಅಂದರೆ ತಮ್ಮಣ್ಣ ಶೆಟ್ರೆ, ಆ ಭಾಗದಲ್ಲಿ ಒಬ್ಬ ನನಗೆ ಅವನ ಹೆಸರು, ಅವನ ಹಿನ್ನೆಲೆ ಇದು ಯಾವುದು ಗೊತ್ತಿಲ್ಲ, ಆದರೆ ನನಗೆ ಕೇಳಿ ಗೊತ್ತುಂಟು ವಿಚಾರಗಳನ್ನು. ಅಂತ ಒಬ್ಬ ವ್ಯಕ್ತಿ ಇದ್ದ ಅಲ್ಲಿ ಅಂತ, ಈಗಲೂ ಇದ್ದಾನಂತೆ. ಅವನಿಗೊಂದಷ್ಟು ಚಪ್ಪಲ ಸೇವೆ ಮಾಡಬೇಕು ಅಂತ ಹೇಳೋ ಒಂದು ಆಸೆ ಇದೆ. ಅವನಿಗೆ ಹಂದಿಯ ಮಲಮೂತ್ರಗಳನ್ನೆಲ್ಲ ಒಟ್ಟು ಮಾಡಿ ಸಾರ್ವಜನಿಕ ಸ್ಥಳದಲ್ಲೇ ಅದರಿಂದ ಅವನಿಗೆ ತಲೆಯಿಂದ ಕಾಲಿನವರೆಗೆ ಎರೆಬೇಕು ಅಂತ ಹೇಳೋ ಆಸೆ ಇದೆ. ಅವನಿಗೆ ಹಿಡಿಸುಡಿಯಲ್ಲಿ ಹೊಡಿಬೇಕು ಅಂತ ಹೇಳೋ ಆಸೆ ಇದೆ ನನಗೆ. ಈ ರೀತಿಯದೆ ನೀವು ಕೂಡ ಅದಕ್ಕೆ ಕೈ ಜೋಡಿಸ್ತೀರಿ ಅಂತ ಅಂದ್ಕೊಂಡು ನಿಮ್ಮಲ್ಲಿ ನಾನು ಸಹಕಾರವನ್ನು ಕೇಳ್ತಾ ವಿಚಾರಗಳನ್ನು ನಾನು ಹೇಳಬೇಕು ಅಂತಿದ್ದೇನೆ. ಒಂದು ಕಲ್ಲಡ್ಕದಲ್ಲಿ ಶ್ರೀದುರ್ಗ ಅಲ್ಯೂಮಿನಿಯಂ ಅಂತ ಅಂಗಡಿ ಇಟ್ಟನಂತೆ. ಆ ವ್ಯಕ್ತಿ ಅಂಗಡಿ ಇಡುವಾಗ ಶ್ರೀನಿವಾಸ ನಾಯಕ್ ಅನ್ನುವಂತಹ ಒಬ್ಬ ವ್ಯಕ್ತಿಯಿಂದ ನಿಮಗೆ ನಾನು ಬಡ್ಡಿ ಕೊಡ್ತೇನೆ ಅಥವಾ ಅಂಗಡಿಯಲ್ಲಿ ಬಂದಂತಹ ಲಾಭವನ್ನು ಕೊಡ್ತೇನೆ, ನನಗೊಂದು 25 ಲಕ್ಷ ರೂಪಾಯಿ ನೀವು ಕೊಡಬೇಕು ಅಂತ ತಗೊಂಡು 25 ಲಕ್ಷ ರೂಪಾಯಿಯನ್ನು ಮುಳುಗಿಸಿದ್ನಂತೆ. ಅದಾದ ನಂತರ ಅಂಗಡಿಯನ್ನು ಮುಳುಗಿಸಿದ್ನಂತೆ. ಅಂಗಡಿಯಲ್ಲಿ ಪಾತ್ರ ಸಾಮಾನುಗಳು ಖರ್ಚಾಗಲಿಕ್ಕೋಸ್ಕರ ಒಂದಷ್ಟು ಸ್ಕೀಮ್ಗಳನ್ನು ಮಾಡಿದ್ನಂತೆ. ಆ ಸ್ಕೀಮ್ಗಳನ್ನು ಮುಳುಗಿಸಿ ಇದ್ದ ದುಡ್ಡನ್ನೆಲ್ಲ ಕಟ್ಟಿಕೊಂಡು ಮುಂಬೈಗೆ ಪರಾರಿಯಾದನಂತೆ ಅಂತ ಹೇಳುವಂತಹ ಒಂದು ಕಥೆಯನ್ನು ಕೇಳಿದ್ದೇನೆ ನಾನು. ಅವನು ಮುಂಬೈಗೆ ಹೋಗಿ ಬಂದ ನಂತರ ಈಗ ಪುನಃ ಬಂದು ಊರಲ್ಲೇ ಇದ್ದಾನಂತೆ. ಸಿಕ್ಕಿದರೆ ಕೇಸರಿ ಶಾಲನ್ನು ಹಾಕ್ಕೊಳ್ತಾನಂತೆ, ತುಳುನಾಡಿನ ಶಾಲನ್ನು ಹಾಕ್ಕೊಳ್ತಾನಂತೆ. ಮೈಕು ಸಿಕ್ಕಿದರೆ ಸಾಕು ತುಳುನಾಡಿನ ಎಲ್ಲ ಆಚಾರ ವಿಚಾರಗಳ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾನಂತೆ. ಅಂತಹ ಒಬ್ಬ ವ್ಯಕ್ತಿಗೆ ನಾವು ಚಪ್ಪಲ್ ಸೇವೆ ಮಾಡಬೇಕಲ್ಲ ತಮ್ಮಣ್ಣ ಶೆಟ್ರೆ, ನಂಗಾಗ ಅನ್ನಿಸ್ತದೆ. ಯಾವಾಗ ಅವನಿಗೆ ಆ ರೀತಿಯ ಒಂದು ಗತಿ ಕಾಣಿಸೋದು ಅಂತ ಹೇಳಿದ್ರ ಬಗ್ಗೆ ಒಂದು ಯೋಚನೆ ಮಾಡಬೇಕಲ್ಲ. ದಯವಿಟ್ಟು ನಿಮ್ಮೂರಿನವರಾದ ಕಾರಣ ಒಂದು ಸಲ ನನಗೆ ಅವಕಾಶ ಕೊಟ್ಟರೆ ನಾನು ಮತ್ತು ನೀವು ಸೇರಿಕೊಂಡು ಅವನಿಗೊಂದು ಸರ್ತಿ ನನ್ನ ಕಾಲಲ್ಲಿರುವ ಒಂದು ಹಳೆ ಚಪ್ಪಲನ್ನು ತೆಗೆದು ಅವನಿಗೆ ಹೊಡಿಬೇಕು ಅಂತಿದೆ. ದಯವಿಟ್ಟು ನೀವು ಅವಕಾಶ ಮಾಡಿಕೊಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಅವನದ್ದು ಗುಣಗಾನ ತುಂಬ ಇದೆ ಆ ವ್ಯಕ್ತಿಯದ್ದು. ಅಲ್ಲಿ ಒಂದು ಶಂಭುಗ ಒಂದು ದೈವಸ್ಥಾನ ಇದೆಯಂತೆ, ಮಾಣಿಕ್ಯ ಬೀಡು ಅಂತ ಹೇಳುವಂಥದ್ದು ಒಂದು ದೈವಸ್ಥಾನ ಇದೆ. ಆ ದೈವಸ್ಥಾನದ ಜೀರ್ಣೋದ್ಧಾರಕ್ಕೆ ಅಂತ ಹೇಳಿ ಹೊರಡುವಾಗ ಅಲ್ಲಿ ಈ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದರೆ ತಮ್ಮಣ್ಣ ಶೆಟ್ರೆ, ನಿಮ್ಮದು ಮೊದಲಿನ ಹೆಸರು ಎಸ್ ಬಿ ಶೆಟ್ಟಿ ಅಥವಾ ಬಾಲಕೃಷ್ಣ ಶೆಟ್ಟಿ ಅಂತ ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ. ಹಾಗಾಗಿ ದಯವಿಟ್ಟು ತಪ್ಪು ತಿಳಿಬೇಡಿ, ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ. ನಿಮಗೆ ರವೀಶ್ ತಂತ್ರಿಯವರ ತಂದೆ ಸುಬ್ರಾಯ ತಂತ್ರಿಯವರ ಬಗ್ಗೆ 25 ವರ್ಷ ಮೊದಲು ಗೊತ್ತಿತ್ತು. ನನಗೆ ಸುಬ್ರಾಯ ತಂತ್ರಿಗಳು ಗೊತ್ತಿದೆ, ರವೀಶ್ ತಂತ್ರಿಗಳು ಮತ್ತು ಅವರ ಅಣ್ಣ ತಮ್ಮಂದ್ರ ಬಗ್ಗೆಯೂ ಗೊತ್ತಿದೆ, ರವೀಶ್ ತಂತ್ರಿಗಳು ಅವರ ಅಣ್ಣ ತಮ್ಮಂದ್ರ ಮಕ್ಕಳ ಬಗ್ಗೆಯೂ ಗೊತ್ತಿದೆ.
ಹಾಗಾಗಿ ನಾನು ಅವ್ರ ಬಗ್ಗೆ ಎಷ್ಟು ಮಾತಾಡಬಹುದು, ನಿಮ್ಮ ಬಗ್ಗೆ ನಂಗೆ ಜಾಸ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ. ಹಾಗಾದ ಕಾರಣ ಹೇಳ್ತಾ ಇರೋದು, ತಪ್ಪು ತಿಳಿಬೇಡಿ. ಈ ಶಂಭುಗ ಮಾಣಿಕ್ಯ ಬೀಡು ಅಲ್ಲಿ ದೈವಸ್ಥಾನ ಇದೆಯಲ್ಲ, ಅಲ್ಲಿ ಜೀರ್ಣೋದ್ಧಾರಕ್ಕೆ ಹೋಗುವಾಗ ಮರದ ವಹಿವಾಟು ದೈವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಮರ ಬೇಕೇ ಬೇಕಲ್ಲ. ಅದಕ್ಕೋಸ್ಕರ ಲೈಸೆನ್ಸ್ ತಗೊಂಡು ಅಲ್ಲಿಗೆ ಬೇಕಾದ್ದು 3-4 ಲೋಡು ಮರ ಆಗಿದ್ದರೆ, ಈ ವ್ಯಕ್ತಿ ಸಾಧಾರಣ ಒಂದು ಲೈಸೆನ್ಸಲ್ಲಿ 25-30 ಲೋಡು ಮರವನ್ನು ತರಿಸಿಕೊಂಡು ಅದನ್ನು ದೈವಸ್ಥಾನದ ಹೆಸರಲ್ಲಿ ಬಂದಂತಹ ಮರವನ್ನು ಮಾರಿ ಆ ದುಡ್ಡಲ್ಲಿ ಮನೆ ಕಟ್ಟಿಕೊಳ್ತಾನಂತೆ. ಈಗ ಮೈಕ್ ಸಿಕ್ಕಿದರೆ ತಮ್ಮಣ್ಣ ಶೆಟ್ರೆ, ಅವನು ತುಳುನಾಡಿನ ಆಚಾರ ವಿಚಾರದ ಬಗ್ಗೆ, ನಮ್ಮ ತೌಳವ ಪದ್ಧತಿಗಳ ಬಗ್ಗೆ ಕೊಂಡವಟ್ಟೆ ಮಾತಾಡ್ತಾನಂತೆ ತಮ್ಮಣ್ಣ ಶೆಟ್ರೆ. ಅವನಿಗೊಂದು ಸರ್ತಿ ಹಂದಿಯ ಮಲಮೂತ್ರಗಳನ್ನು ಸೇರಿಸಿ ಅದನ್ನು ಒಟ್ಟು ಮಾಡಿ ಸಾರ್ವಜನಿಕ ಸ್ಥಳದಲ್ಲಿ ಅವನು ತಲೆಗೆ ಎರಿಬೇಡುವ ಮಹೇಶ್ ಶೆಟ್ರೆ, ತಮ್ಮಣ್ಣ ಶೆಟ್ರೆ. ಹಾಗಾಗಿ ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡಬೇಕು ಅಂತ ನಿಮ್ಮಲ್ಲಿ ತುಂಬ ವಿನಮ್ರವಾಗಿ ಕೇಳಿಕೊಳ್ತೇನೆ. ಮಟ್ಕಾದಂಧೆ ಕೂಡ ಮಾಡ್ತಿದ್ದಂತೆ ತಮ್ಮಣ್ಣ ಶೆಟ್ರೆ. ಏನು ಅವಸ್ಥೆ ನೋಡಿ, ಹಿಂದುತ್ವದ ಹೆಸರು ಹೇಳಿಕೊಂಡು, ತುಳುನಾಡಿನ ದೈವದೇವರುಗಳ ಹೆಸರು ಹೇಳಿಕೊಂಡು ಮಟ್ಕಾದಂಧೆ ಮಾಡಿ ಅದರಲ್ಲಿ ದುಡ್ಡು ಮಾಡಲಿಕ್ಕೆ ಹೊರಟು. ಮಟ್ಕಾದಂಧೆ ಮಾತ್ರವಾ ಅಂತ ಕೇಳಿದರೆ ಅಲ್ಲಂತೆ ತಮ್ಮಣ್ಣ ಶೆಟ್ರೆ. ನಾನು ತುಂಬ ಅವನ ಬಗ್ಗೆ ಕೇಳ್ಪಟ್ಟೆ, ಒಂದಷ್ಟು ಮಾಹಿತಿ ಸಂಗ್ರಹ ಮಾಡಿದೆ. ಸೌಜನ್ಯನ ವಿಚಾರದಲ್ಲಿ ಆ ಮನೆಯ ತಾಯಿ ಕುಸುಮಾವತಿಯವರ ಹೆಸರನ್ನು ಹಿಡಿದುಕೊಂಡು ಅವರನ್ನು ಮುಂದೆ ನಿಲ್ಲಿಸಿಕೊಂಡು ಸೌಜನ್ಯಳಿಗೆ ನ್ಯಾಯ ಸಿಕ್ಕಬೇಕು ಅಂತ ಈ ವ್ಯಕ್ತಿ ಹೋರಾಡ್ತಾನಂತೆ. ಭಾರಿ ದೊಡ್ಡ ಹೋರಾಟ ಅಂತ ಇವನದ್ದು. ಮಹೇಶ್ ಶೆಟ್ಟಿ ತಿಮರೋಡಿಯವರ ಒಟ್ಟಿಗೆ ಸೇರಿಕೊಂಡು ತುಂಬ ಇವ್ರದ್ದು ಹೋರಾಟ ಇದೆಯಂತೆ. ಆದರೆ ತಾನೇ ಹುಡುಗಿಯರನ್ನು ತಲೆ ಹಿಡಿಯುವ ಕೆಲಸವನ್ನು ಮಾಡ್ತಿದ್ದಂತೆ ತಮ್ಮಣ್ಣ ಶೆಟ್ರೆ. ಎಷ್ಟು ಸರಿ ನೀವೇ ಯೋಚನೆ ಮಾಡಿ, ತಾನೇ ಹುಡುಗಿಯರನ್ನು, ಬೇರೆ ಮನೆಯ ಹೆಣ್ಣು ಮಕ್ಕಳನ್ನು ತಲೆ ಹಿಡಿಯುವಂತಹ ಕೆಲಸ ಮಾಡುವಂತಹ ಈ ತಲೆ ಹಿಡುಕ, ಈ ನೀಚ, ಈ ನಿಕೃಷ್ಟ, ಈ ವಿಕ್ಷಿಪ್ತ ಮನಸ್ಥಿತಿಯವ ಸೌಜನ್ಯನ ಹೋರಾಟದಲ್ಲಿ ಮಹೇಶ್ ಶೆಟ್ಟಿಯ ಒಟ್ಟಿಗೆ ಸೇರಿ ತಾನೊಬ್ಬ ದೊಡ್ಡ ಮಹಿಳಾ ಸಂರಕ್ಷಕ ಅನ್ನುವಂಥ ಬಿಂಬಿಸಿಕೊಳ್ಳೋದು ಎಷ್ಟು ಸರಿ. ಅವನನ್ನು ಎಲ್ಲಿಯಾದರೂ ಕಲ್ಲಡ್ಕದಲ್ಲಿ 3 ದಾರಿ ಸೇರುವಲ್ಲಿ ಒಂದು ಚಪ್ಪಲ್ ಸೇವೆ ಮಾಡಬೇಕಲ್ಲ ತಮ್ಮಣ್ಣ ಶೆಟ್ರೆ. ದಯವಿಟ್ಟು ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು, ಅವನು ಯಾರು ಅಂತ ನಿಮಗೆ ಗೊತ್ತಿದ್ದರೆ ಒಮ್ಮೆ ನನ್ನ ಕೈಗೆ ಹಿಡಿದು ಕೊಡ್ತೀರಾ ಅಂತ. ನಾನು ಕಲ್ಲಡ್ಕದಲ್ಲಿ ಅವನಿಗೊಂದು ನನ್ನ ಹಳೆ ಚಪ್ಪಲಿಂದ ಸೇವೆ ಮಾಡಬೇಕು ಅಂತಿದೆ ನನಗೆ. ಅಷ್ಟು ಮಾತ್ರವಾ ಅಂತ ಕೇಳಿದರೆ ಅವನದ್ದು ಗುಣಗಾನ ತುಂಬ ದೊಡ್ಡದಿದೆ ತಮ್ಮಣ್ಣ ಶೆಟ್ರೆ. ಆ ಶಂಭುಗ ಮಾಣಿಕ್ಯ ಬೀಡು ದೈವಸ್ಥಾನ ನನ್ನ ಮೂಲ ಅಂತ ಹೇಳ್ಕೊಳ್ತಾನೆ ಅವನು ಮೈಕ್ ಸಿಕ್ಕಿದರೆ. ಆದರೆ ಎಲ್ಲಿಯೂ ಕೂಡ ಆ ಹೇಳಿಕೊಳ್ಳುವಂತಹ ವ್ಯಕ್ತಿ ಇದಾನಲ್ಲ, ನನ್ನ ಮೂಲ ಸ್ಥಾನ ಅಂತ, ಅವನಿಗೆ ಇವತ್ತು ಆ ದೈವಸ್ಥಾನದೊಳಗೆ ಪ್ರವೇಶವೇ ಇಲ್ಲ. ಆ ದೈವಸ್ಥಾನದ ತಂತ್ರಕ್ಕೆ ಬರ್ತಾ ಇದ್ದಂತಹ ತಂತ್ರಿಗಳ ಫೋಟೋವನ್ನೆಲ್ಲ ಕೆತ್ತು ಬಿಸಾಡಿ ದೈವಸ್ಥಾನ ನನಗೇ ಸೇರಬೇಕು ಅಂತ ಹೇಳಿ ಅಲ್ಲಿ ಮಾಡಬಾರದ ಅನಾಚಾರಗಳನ್ನೆಲ್ಲ ಮಾಡಿ ಮತ್ತೆ ಸಮಿತಿಯವರೆಲ್ಲ ಸೇರಿ ಆ ವ್ಯಕ್ತಿಯನ್ನು ಅಲ್ಲಿಂದ ಹೊರಗೆ ದಬ್ಬಿ ಅವನಿಗಲ್ಲಿ ಪ್ರವೇಶ ಇಲ್ಲದ ಹಾಗೆ ಮಾಡ್ತಾರಂತೆ ತಮ್ಮಣ್ಣ ಶೆಟ್ರೆ. ಆ ವ್ಯಕ್ತಿಗೆ ಈಗ ಅಲ್ಲಿಗೆ ಪ್ರವೇಶವೇ ಇಲ್ಲವಂತೆ. ಆ ವ್ಯಕ್ತಿ ದಿನ ರಾತ್ರಿ ಕತ್ತಲಾದ ಮೇಲೆ ಮನೆಗೆ ಬರ್ತಾನಂತೆ. ಮನೆಗೆ ಬಂದು ಬೆಳಗ್ಗೆ ಎದ್ದು ತಾಲೀಮು ಅಭ್ಯಾಸ ಮಾಡುದಂತೆ ದೈವದ ಎದುರು. ತಾನು ಭಾರಿ ದೊಡ್ಡ ದೈವ ಭಕ್ತ, ತಾನು ಭಾರಿ ದೊಡ್ಡ ತಪಸ್ವಿ, ಸಾಧಕ ಅಂಥೇಳಿ ಜಪ, ತಪ, ಧ್ಯಾನ ಏನೇನೆಲ್ಲ ಸಾಧ್ಯ ಆಗ್ತದೆ ಜನರನ್ನು ನಂಬಿಸ್ಲಿಕ್ಕೆ ಅದೆಲ್ಲ ಮಾಡ್ತಾನಂತೆ. ಮಾಡಿ ತಾನೇ ತಲೆ ಹಿಡುಕ, ತಾನೇ ಮಟ್ಕಾದಂಧೆ ಮಾಡುವವನು, ತಾನೇ ಆ ಶ್ರೀನಿವಾಸ ನಾಯಕಿಗೆ 25 ಲಕ್ಷಕ್ಕಿಂತ ಹೆಚ್ಚು ಟೋಪಿ ಹಾಕಿದವ. ಇವ ಸಮಾಜಕ್ಕೆ ತುಳುನಾಡಿನ ಆಚಾರ ವಿಚಾರಗಳ ಬಗ್ಗೆ ಮೈಕ್ ಸಿಕ್ಕಿದರೆ ಪುಂಖಾನುಪುಂಖವಾಗಿ ಮಾತಾಡ್ತಾನಂತೆ ತಮ್ಮಣ್ಣ ಶೆಟ್ರೆ. ಅವನಿಗೊಂದು ಬುದ್ಧಿ ಕಲಿಸಬೇಕಲ್ಲ. ಅಲ್ಲಿ ಯಾವುದಾದ್ರೂ ಹತ್ತಿರದ ಮನೆಯ ಟಾಯ್ಲೆಟ್ಟಿನ ಗುಂಡಿಯಲ್ಲಿರುವಂತಹ ಮನುಷ್ಯರ ಮಲಮೂತ್ರ ಇದೆಯಲ್ಲ, ಅದನ್ನೆಲ್ಲ ಸೇರಿಸಿ ಅದನ್ನು ಒಟ್ಟು ಮಾಡಿ ಅವನನ್ನು ಕಲ್ಲಡ್ಕದ 3 ದಾರಿ ಸೇರುವಲ್ಲಿ ಅಥವಾ ಮಾಣಿಯ 3 ದಾರಿ ಸೇರುವಲ್ಲಿ ಅವನಿಗೊಂದು ತಲೆಯಿಂದ ಕಾಲಿನವರೆಗೆ ಎರೆದವನನ್ನು ಅದರಲ್ಲಿ ಮುಳುಗಿಸ್ಬೇಕಲ್ಲ. ಅಷ್ಟು ನೀಚ ಅಲ್ವಾ ತಮ್ಮಣ್ಣ ಶೆಟ್ರೆ? ನಿಮ್ಮ ಪ್ರಕಾರ ರವಿಷ್ಠಂತ್ರಿಗಳೇ ಹಿಂದೂವಾದಿ ಅಲ್ಲ ಅಂತಾದರೆ, ಹಿಂದುತ್ವದ ವ್ಯಕ್ತಿ ಅಲ್ಲ ಅಂತಾದರೆ, ಇವನು ಅದ್ಯಾವ ರೀತಿಯ ಹಿಂದುತ್ವದ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ, ಹಿಂದೂವಾದಿ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ನಿಮ್ಮೂರಲ್ಲೇ ಇರುವಾಗ ತಮ್ಮಣ್ಣ ಶೆಟ್ರೆ, ದಯವಿಟ್ಟು ನಾನು ನಿಮ್ಮಲ್ಲಿ ತುಂಬ ವಿನಮ್ರವಾಗಿ ಕಳಕಳಿಯ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದರೆ, ಒಂದು ಸಲ ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳೋದು ನನ್ನ ಕಳಕಳಿಯ ವಿನಂತಿ. ತಲೆ ಹಿಡುಕ, ಯಾರ್ದೋ ಮನೆಯ ಹೆಣ್ಮಕ್ಳನ್ನು ತಲೆ ಹಿಡಿಯೋವ, ಇಂಥವನ್ನೆಲ್ಲ ಈ ರೀತಿ ಮಾಡುವವನು ನಿಮ್ಮೂರಲ್ಲೇ ಇದ್ದಾನೆ ಅಂತ ಹೇಳಿ ಆದರೆ ನಾನು ಕೇಳಬೇಕಲ್ಲ ಅಂಥವ್ರನ್ನೊಂದು ಸರಿ ಮಾಡಿ ಮೊದಲು ತಮ್ಮಣ್ಣ ಶೆಟ್ರೆ ಮತ್ತೆ ರವಿಷ್ಠಂತ್ರಿಗಳ ಬಗ್ಗೆ ಮಾತಾಡಿ ಅಂತ. ಎಲ್ಲಿಯವರೆಗಿನ ನೀಚ ಅವನು ಅಂತ ಹೇಳಿದರೆ, ಮಹಾನೀಚ ಅವನು, ಮಹಾದುರಾತ್ಮ. ಎಲ್ಲಿವರೆಗೆ ಅಂತ ಹೇಳಿದರೆ, ಅವನ ಸಹೋದರನ ಹೆಂಡತಿಗೆ ಸೀಮಂತದ ಸಮಯ ಆಗ್ತದೆ. ಅದೇ ಸಮಯದಲ್ಲಿ ಇವನ ಹೆಂಡತಿಗೂ ಸೀಮಂತ ಆಗುವ ಸಮಯ ಆಗಿರ್ತದಂತೆ ತಮ್ಮಣ್ಣ ಶೆಟ್ರೆ. ಆವಾಗ ಸಹೋದರನ ಹೆಂಡತಿ
ಅವರ ಸೀಮಂತ ವಿಜೃಂಭಣೆಯಿಂದ ಆಗ್ತದೆ. ತನ್ನ ಹೆಂಡತಿಯ ಸೀಮಂತ ತುಂಬ ಆ ರೀತಿಯ ವಿಜೃಂಭಣೆಯಿಂದ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಇನ್ನೊಬ್ಬರ ತಲೆ ಒಡೆದು ಇದನ್ನೆಲ್ಲ ಮಾಡಿ ತುಂಬ ನಿಕೃಷ್ಟವಾದಂತಹ ಜೀವನ ನಡೆಸ್ತಾ ಇರುವಂತಹ ಸ್ಥಿತಿಯಲ್ಲಿ ಹೆಂಡತಿಯ ಸೀಮಂತ ಬರ್ತದೆ. ಏನು ಮಾಡೋದು ಅಂತ ಆಗುವಾಗ ತನ್ನ ಅಣ್ಣನ ಹೆಂಡತಿ ಅತ್ತಿಗೆ ಅವರ ಕೈಯಲ್ಲಿರುವಂತಹ 2 ಉಂಗುರವನ್ನು ಕಾಡಿಬೇಡಿ ತೆಗೆದುಕೊಳ್ತಾನಂತೆ. ತನ್ನ ಅಣ್ಣನ ಹೆಂಡತಿಯ ಕೈಯಲ್ಲಿರುವಂತಹ 2 ಉಂಗುರದೊಟ್ಟಿಗೆ ಆ ಹೆಂಡತಿಯ ತಾಯಿ ಅಂದರೆ ಅತ್ತಿಗೆಯ ತಾಯಿಯ ಕುತ್ತಿಗೆಯಲ್ಲಿರುವಂತಹ ಚೈನನ್ನು ಕೂಡ ಕಾಡಿಬೇಡಿ ತಗೊಳ್ತಾನಂತೆ ತಮ್ಮನ್ ಶೆಟ್ರೆ. ತಗೊಂಡು ತನ್ನ ಹೆಂಡತಿಯ ಸೀಮಂತದ ಖರ್ಚಿಗೆ ಇದನ್ನು ಮಾರಿ ಅದನ್ನು ಆ ದುಡ್ಡಿನಲ್ಲಿ ಸೀಮಂತವನ್ನು ಮಾಡಿ ನಾನು ಆದಷ್ಟು ಬೇಗ ನಿಮಗೆ ತಿರುಗಿಸಿ ಕೊಡ್ತೇನೆ ಅಂತ ಹೇಳಿದ ವ್ಯಕ್ತಿ 20-25 ವರ್ಷ ಆದರೂ ಕೂಡ ಇವತ್ತಿಗೂ ವಾಪಸ್ ಕೊಡಲಿಲ್ಲಂತೆ. ಆದರೆ ತನ್ನ ಅಣ್ಣನನ್ನೇ ತನ್ನ ಅತ್ತಿಗೆಯನ್ನೇ ಬಾಯಿಗೆ ಬಂದಾಗೆ ಬೈತಾನಂತೆ. ಇದೆಷ್ಟು ಸರಿ? ನೀವೇ ಯೋಚನೆ ಮಾಡಿ ತಮ್ಮನ್ ಶೆಟ್ರೆ, ಇದೆಷ್ಟು ಸರಿ? ಇಂತಹ ಒಬ್ಬ ನೀಚ, ನಿಕೃಷ್ಟ, ವಿಕೃತ, ವಿಕ್ಷಿಪ್ತ ಮನಸ್ಥಿತಿಯ ವ್ಯಕ್ತಿ ಆ ಭಾಗದಲ್ಲಿ ಇದ್ದಾನೆ ಅಂತ ಹೇಳಿದರೆ ಅವನಿಗೊಂದು ಸರ್ತಿ ಊರಿನವ್ರನ್ನೆಲ್ಲ ಸೇರಿಸಿ ಅವರವರ ಮನೆಯ ಹಿಡಿಸುಡಿಯನ್ನು ತಂದು ಹಿಡಿಸುಡಿಯ ಸೇವೆ ಮಾಡಬೇಕಲ್ವಾ ತಮ್ಮನ್ ಶೆಟ್ರೆ? ನೀವೇ ಹೇಳಿ. ನನ್ನ ಪ್ರಕಾರ ಅದು ಸರಿ. ನಿಮ್ಮ ಪ್ರಕಾರ ನೀವು ರವೀಶ್ ತಂತ್ರಿಗಳಿಗೆ ಬೈದದ್ದು ಹೇಗೆ ಸರಿಯೋ ನನ್ನ ಪ್ರಕಾರ ಇದು ಸರಿ ಅಂತ ಅನಿಸ್ತದೆ. ಅದಕ್ಕೋಸ್ಕರ ನೀವು ನನಗೆ ಬೆಂಬಲಿಸ್ತೀರಿ, ನನಗೆ ಸಹಕರಿಸ್ತೀರಿ ಅಂತ ಹೇಳುವಂತಹ ವಿಶ್ವಾಸದಿಂದ ನಾನು ನಿಮ್ಮಲ್ಲಿ ಈ ದುಃಖವನ್ನೆಲ್ಲ, ನನಗೆ ತುಂಬ ದುಃಖ ಆಗ್ತಾಯಿದೆ, ಹಾಗಾಗಿ ನಾನು ಇದನ್ನು ನಿಮ್ಮಲ್ಲಿ ತೋಡಿಕೊಳ್ತಾ ಇದ್ದೇನೆ. ದಯವಿಟ್ಟು ನನಗೆ ನೀವು ಬೆಂಬಲಿಸ್ತೀರಿ, ಇದಕ್ಕೆ ಸಹಕರಿಸ್ತೀರಿ ಅಂತ ಅಂದ್ಕೊಳ್ತೀನಿ. ಯಾವ್ಯಾವ ರೀತಿಯ ಅವನ ಮಾನಸಿಕತೆ ಅಂತ ಹೇಳಿದರೆ, ಇವತ್ತು ಆ ವ್ಯಕ್ತಿ ಮೈಕ್ ಸಿಕ್ಕಿದರೆ ಜ್ಯೋತಿಷ್ಯರು ಸುಳ್ಳು, ದೇವರು ಸುಳ್ಳು, ಬ್ರಹ್ಮಕಲಶ ಸುಳ್ಳು, ತುಳುನಾಡಿನಲ್ಲಿ ದೈವಗಳೇ ಪ್ರಧಾನ, ಪರಶುರಾಮ ಕ್ಷೇತ್ರ ಅಂತ ಹೇಳುವಂತಹ ಪರಶುರಾಮ ಸೃಷ್ಟಿ ಅಂತ ಹೇಳುವಂತಹದ್ದೇ ಸುಳ್ಳು, ಬೆಮ್ಮೆರ ಸೃಷ್ಟಿ ಅಂತೆಲ್ಲ ಪುಂಖಾನುಪುಂಖವಾಗಿ ತನ್ನ ನೀಚ ನಾಲಿಗೆಯಿಂದ ಬೊಗಳ್ತಾನಂತೆ ತಮ್ಮನ್ ಶೆಟ್ರೆ. ಆದರೆ ಒಂದು ಕಾಲದಲ್ಲಿ ತಾನೇ ಮುಡಿಪುಯಿನ ಹತ್ತಿರ ಒಂದು ದೇವಸ್ಥಾನದಲ್ಲಿ ಅಥವಾ ದೈವಸ್ಥಾನದಲ್ಲಿ, ಬಹುಶಃ ದೇವಸ್ಥಾನವೋ ನನಗೆ ಗೊತ್ತಿಲ್ಲ, ಅಲ್ಲಿ ತಾನೇ ಜ್ಯೋತಿಷಿಯಾಗಿ ಮೈ ಮೇಲೆ ದೈವ ಆವೇಶ ಆಗ್ತದೆ ಅಂತ ಹೇಳಿ ಬಂದಂತಹ ಮುಗ್ಧ ಜನರನ್ನು ನಂಬಿಸಿ ಅವರಿಂದ ಹಣ ಪೀಕ್ತಾ ಇದ್ದಂತೆ. ಆ ವ್ಯಕ್ತಿ ಮುಗ್ಧ ಜನರನ್ನು ನಂಬಿಸಿ ಹಣವನ್ನು ಕೊಳ್ಳೆ ಹೊಡೆದು ಜ್ಯೋತಿಷ್ಯದ ಬಗ್ಗೆ ಮಣ್ಣು ಮಸಿಯೂ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ಜ್ಯೋತಿಷ್ಯವನ್ನು ಹೇಳುವವನು ನಿಮ್ಮೂರಲ್ಲೇ ಇದ್ದಾನೆ ಅಂತಾದರೆ ಅವನಿಗೆ ಈ ಯಾರು ನೀವು ಹೇಳ್ತೀರಲ್ಲ ಪರಶುರಾಮ ಸೃಷ್ಟಿ, ಮೇಲ್ವರ್ಗ ಮತ್ತು ಬ್ರಾಹ್ಮಣರು, ಜ್ಯೋತಿಷಿಗಳು, ಸ್ವಾಮಿಗಳು ಅಂತೆಲ್ಲ ಹೇಳ್ತೀರಲ್ಲ, ಅವರ ಮಲಮೂತ್ರವನ್ನು ಅವನಿಗೊಂದು ಸರ್ತಿ ಕುಡಿಸಬೇಕಲ್ಲ ತಮ್ಮನ್ ಶೆಟ್ರೆ. ಯಾಕೆಂದರೆ ನೀವು ಹೇಳಿದ್ರಿ ರವೀಶ್ ತಂತ್ರಿಗಳು ಬ್ರಹ್ಮಕಲಶ ಮಾಡಿ ದುಡ್ಡು ಕೊಳ್ಳೆ ಹೊಡಿತಾರೆ ಅಂತ. ಸರಿ, ನಿಮ್ಮ ಪ್ರಕಾರ ಸರಿ ಅಂತಿದ್ರೂ ಕೂಡ ನಂಗನ್ನಿಸ್ತದೆ ನಿಮ್ಮೂರಲ್ಲೇ ಇಂಥ ಒಬ್ಬ ನೀಚ, ವಿಕ್ಷಿಪ್ತ, ವಿಕೃತ ಮಾನಸಿಕ ರೋಗಿ ಇದ್ದಾನೆ ಅಂತಾದರೆ, ಈ ರೀತಿ ಜನರನ್ನು ನಂಬಿಸಿ ಇವನು ಕೊಳ್ಳೆ ಹೊಡಿತಾನೆ ಅಂತಾದರೆ ಅವನಿಗೆ ಈ ಮಲಮೂತ್ರವನ್ನು ಕುಡಿಸ್ಬೇಕಲ್ಲ ತಮ್ಮನ್ ಶೆಟ್ರೆ. ಯಾವಾಗ ಮಾಡೋಣ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ಇದು ಈ ರೀತಿಯಲ್ಲೇ ಹೋದರೆ ನಿಮ್ಮೂರಲ್ಲಿರುವಂತಹ ಕ್ರಿಮಿಗಳನ್ನು ನೀವೇ ನಾಶ ಮಾಡದೇ ಇದ್ದರೆ, ನೀವು ಹೊರಗಿನ ದೂರದಲ್ಲಿರುವಂತಹ, ನೀವು ಹೇಳಿದ್ರಿ ರವೀಶ್ ತಂತ್ರಿಗಳ ಬಗ್ಗೆ ನಂಗೆ ಗೊತ್ತಿಲ್ಲ, ಅವ್ರ ತಂದೆ ಬಗ್ಗೆ ನಂಗೆ ಗೊತ್ತುಂಟು ಅಂತ. ಹಾಗೆ ರವೀಶ್ ತಂತ್ರಿಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರುವ ಕಾರಣ ನೀವು ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಿ ಅಂತ ಇರುವಾಗ, ಆ ಒಂದು ಕಾರಣವನ್ನು ಇಟ್ಟುಕೊಂಡು ನಿಮಗೆ ಗೊತ್ತಿರುವ ಈ ವ್ಯಕ್ತಿ ನಿಮ್ಮ ಊರಲ್ಲೇ ಇದ್ದಾನೆ ಅಂತಾದರೆ ಅವನಿಗೊಂದು ಬುದ್ಧಿ ಕಲಿಸಿದ ನಂತರವೇ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಒಳ್ಳೆಯದಲ್ವಾ ಅಂತ ಹೇಳೋದು ನಾನು ನಿಮ್ಮಲ್ಲಿ ತುಂಬ ವಿನಮ್ರವಾಗಿ ಕೇಳ್ಕೊಳ್ತಾ ಇರೋದು. ಅಂಥದ್ದೊಂದು ತಾವು ಮಾಡ್ತೀರಿ ಅಂತ ಹೇಳಿದರೆ ನಿಜವಾಗಿಯೂ ಕೂಡ ಅದು ತುಂಬ ಸಮಾಜಕ್ಕೆ ಆದರ್ಶ ಆಗ್ತದೆ. ಎಲ್ಲಿಯವರೆಗಿನ ನೀಚ ಮನಸ್ಥಿತಿಯ ವ್ಯಕ್ತಿ ಇವ ಅಂತ ಹೇಳಿದರೆ, ಯಾವ ರೀತಿಯಲ್ಲಿ ಜನರನ್ನು ಇವನು ಕೊಳ್ಳೆ ಹೊಡೆದಿದ್ದಾನೆ ಅಂತ ಹೇಳಿದರೆ, ಚೀಟಿ ವ್ಯವಹಾರ ಮಾಡ್ತಾನೆ ತಮ್ಮನ್ ಶೆಟ್ರೆ. ಇವ ಒಂದು ಸಲ ಚೀಟಿ ವ್ಯವಹಾರ ಮಾಡಿ ಆ ಚೀಟಿಯಲ್ಲಿ ಬಂದಂತಹ ದುಡ್ಡನ್ನೆಲ್ಲ ಕೋರಿಕೊಂಡು ಕೊಳ್ಳೆ ಹೊಡೆದು ಅದನ್ನು ಎಲ್ಲಿಯೋ ಒಂದು ಕಡೆ ಅಡಗಿಸಿಟ್ಟು ತಮ್ಮನ್ ಶೆಟ್ರೆ ತನ್ನ ಕೈಗೆ ತಾನೇ ಒಂದು ಬೈರಾಸನ್ನು ಕಟ್ಕೊಂಡು ಬೊಬ್ಬೆ ಹೊಡಿತಾನೆ. ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಕೇಳುವಾಗ ಯಾರೋ ಕಳ್ಳರು ಬಂದವರು ನನ್ನ ಕೈ ಕಾಲೆಲ್ಲ ಕಟ್ಟಿ ನನ್ನ ಇಲ್ಲಿದ್ದ ದುಡ್ಡನ್ನೆಲ್ಲ ಕದ್ದುಕೊಂಡು ಹೋದರು ಅಂತ ಒಂದು ಕತೆ ಹೊಡಿತಾನೆ. ಒಂದು ಕೇಸನ್ನು ಕೂಡ ಕೊಡುವುದಿಲ್ಲ. ಈ ರೀತಿಯ ಒಬ್ಬ ನೀಚ ನಿಮ್ಮೂರಲ್ಲೇ ಇರುವಾಗ ಅವನಿಗೆ ಯಾವುದ್ರಲ್ಲಿ ಹೊಡಿಬೇಕು ಅಂತ ನೀವು ಯೋಚನೆ ಮಾಡಬೇಕು ತಮ್ಮನ್ ಶೆಟ್ರೆ. ಎಲ್ಲಿವರೆಗೆ ಅಂತ ಹೇಳಿದರೆ ಪಾಪ ತನ್ನಷ್ಟಕ್ಕೆ ತಾನು ಏನೋ ದೈವಾರಾಧನೆಯನ್ನು ಮಾಡಿಕೊಂಡು ತನಗೆ ಗೊತ್ತಿರುವಂತಹ ರೀತಿಯಲ್ಲಿ ಬಂದಂತಹ ಜನಗಳಿಗೆ ಅವರ ಸಂಕಷ್ಟ ಪರಿಹಾರ ಮಾಡಲಿಕ್ಕೆ ಪ್ರಸಾದವನ್ನೆಲ್ಲ ಕೊಡ್ತಾ ಇದ್ದಂತಹ ಅಲ್ಲೆಲ್ಲಿಯೋ ದಾಸಕೋಡಿ ಸುತ್ತಮುತ್ತದ ಒಬ್ಬ ವ್ಯಕ್ತಿಯನ್ನು ಕೋಟಾ ನೋಟಿನ ದಂಧೆಯಲ್ಲಿ ಹಾಕಿಸಿ ತಾನು ಸಿಕ್ಕಿ ಬೀಳಬೇಕಿತ್ತು. ತಾನು ಸಿಕ್ಕಿ ಬೀಳ್ತೇನೆ ಅಂತ ಹೇಳಿ ಗೊತ್ತಾದ ಕೂಡಲೇ ಕೋಟಾ ನೋಟಿನ ದಂಧೆಯಲ್ಲಿ ಆ ವ್ಯಕ್ತಿಯನ್ನು ಸಿಕ್ಕಿಸಿ ಹಾಕಿ ಅವರು ಜೈಲು ಸೇರುವಂತೆ ಮಾಡಿದ್ದಂತೆ.
ಆದರೆ ಇವನ ಕೈಗೆ ಮೈಕ್ ಸಿಕ್ಕಿದ ಕೂಡಲೇ ಭಾರೀ ಭಾರೀ ಹಿಂದುತ್ವದ ಬಗ್ಗೆ, ತೌಳವ ಆಚಾರ ವಿಚಾರಗಳ ಬಗ್ಗೆ ಖಂಡಾಬಟ್ಟೆ ಮಾತಾಡ್ತಾನಂತೆ ತಮ್ಮಣ್ಣ ಶೆಟ್ಟರು. ಏನು ಮಾಡಬೇಕು ಹೇಳಿ ತಮ್ಮಣ್ಣ ಶೆಟ್ಟರು ಇಂಥವ್ರನ್ನು? ಅದು ಕೂಡ ನಿಮ್ಮೂರಲ್ಲೇ ಇದ್ದಾರೆ. ಕಲ್ಲಡ್ಕದಲ್ಲಿ ಹೊಸ ಫ್ಲೈಓವರ್ನ ಕೆಳಗೆ 3 ದಾರಿ ಸೇರ್ತದಲ್ಲ ತಮ್ಮಣ್ಣ ಶೆಟ್ಟರೆ, ಅಲ್ಲಿ ಗುಂಡಿ ತೆಗೆದು ಜೀವಂತ ಇವನನ್ನು ಹೂಳಬೇಕಲ್ವ ತಮ್ಮಣ್ಣ ಶೆಟ್ಟರೆ? ನಂಗೆ ಹಾಗೆ ಅನ್ನಿಸ್ತದೆ. ಕಾನೂನು ಪ್ರಕಾರ ಅದು ತಪ್ಪೇ, ಆದರೆ ನನ್ನ ಮನಸ್ಸಲ್ಲಿರುವ ವಿಚಾರವನ್ನು ನಾನು ನಿಮ್ಮಲ್ಲಿ ತುಂಬ ಪ್ರೀತಿಯಿಂದ, ತುಂಬ ಗೌರವದಿಂದ ನನ್ನ ಮನಸ್ಸಲ್ಲಿರುವಂತಹ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಆ ರೀತಿ ನಾನು ಹೇಳಿದ ರೀತಿಯೆಲ್ಲ ಮಾಡೋದು ಕಾನೂನು ಪ್ರಕಾರ ತಪ್ಪು ಅಂತ ನಂಗೆ ಗೊತ್ತಿದೆ. ಆದರೆ ನಂಗೆ ಅನಿಸೋದನ್ನು ನಾನು ನಿಮ್ಮನ್ನು ತುಂಬ ನಂಬಿದ್ದೇನೆ. ನೀವು ಇಂತಹದ್ದನ್ನೆಲ್ಲ ಮಾಡಲಿಕ್ಕೆ ನೀವೇ ಸಮರ್ಥರು ಅಂತ ಹೇಳುವಂತಹ ಒಂದು ಭಾವನೆ ನನಗಿದ್ದ ಕಾರಣ ನೀವು ಇದಕ್ಕೆ ನೇತೃತ್ವವನ್ನು ತಗೊಳ್ತೀರಿ ಅಂತ ಹೇಳಿದರೆ, ನೀವಿದರ ನಾಯಕತ್ವವನ್ನು ವಹಿಸಿಕೊಳ್ತೀರಿ ಅಂತ ಹೇಳಿ ಆದರೆ, ನಾನು ಹೇಳಿದ್ದನ್ನೆಲ್ಲ ಮಾಡಲಿಕ್ಕೆ ಇಂತಹ ವ್ಯಕ್ತಿಗಳಿಗೆ ನಾನು ನಿಮ್ಮೊಟ್ಟಿಗೆ ನಿಂತ್ಕೊಳ್ತೇನೆ. ಅವರಿಗೊಂದು, ಆ ವ್ಯಕ್ತಿಗೊಂದು ವ್ಯವಸ್ಥೆ ಮಾಡಬೇಕಲ್ಲ. ಮಟ್ಕಾ ದಂಧೆ ಮಾಡೋದು, ಹೆಣ್ಮಕ್ಳನ್ನು ಸಪ್ಲೈ ಮಾಡೋದು, ಮಾಡ್ತಾ ಇದ್ದದ್ದು, ದೈವ ದೇವರಗಳ ಹೆಸರಲ್ಲಿ ತಾನೇ ದುಡ್ಡು ಮಾಡೋದು, ತನ್ನ ಅತ್ತಿಗೆಯ ಅಮ್ಮನಿಂದ ತೆಕ್ಕೊಂಡಂತಹದ್ದನ್ನು ವಾಪಸ್ ಕೊಡದೇ ಇರೋದು, ಅಲ್ಲಿ ಮಾಣಿಕ್ಯ ಬೀಡು ಶಂಭುಗ ದೈವಸ್ಥಾನದಲ್ಲಿ ದೈವವೇ ಇಲ್ಲ ಅಂತ ಹೇಳೋದು, ಮೈಕ್ ಸಿಕ್ಕಿದರೆ ಅದೇ ನನ್ನ ಆರಾಧನಾ ದೈವ ಅಂತ ಹೇಳೋದು, ಇಂಥದೆಲ್ಲ ಮಾಡುವ ಈ ನೀಚನನ್ನು ನಾವು ಎಷ್ಟು ದಿವಸ ಅಂತ ತಡ್ಕೊಳ್ಳೋದು ತಮ್ಮಣ್ಣ ಶೆಟ್ಟರೆ? ನೀವಾದರೂ ಎಷ್ಟು ದಿವಸ ತಡ್ಕೊಳ್ತೀರಿ ಹೇಳಿ? ಅಂಥ ನೀಚನನ್ನು ಏನಾದರೂ ಒಂದು ಮಾಡಬೇಕಲ್ಲ. ಅದಕ್ಕೋಸ್ಕರ ಕೊನೆ ಪಕ್ಷ ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ. ನೀವು ಕೂಡ ಇದ್ದರೆ ಒಟ್ಟಿಗೆ, ನೀವು ನಿಮ್ಮ ಮನೆಯವರೆಲ್ಲ ಸೇರಿಕೊಂಡು ಒಟ್ಟಿಗಿದ್ದರೆ ನಾವು ಅವನಿಗೊಂದು ಬುದ್ಧಿ ಕಲಿಸೋಣ. ಅವನನ್ನು ಹಂದಿಯ ಮಲಮೂತ್ರದಿಂದ ಅವನನ್ನು ಮಲಮೂತ್ರ ಸುರಿದು, ಮನುಷ್ಯರ ಮಲಮೂತ್ರವನ್ನು ಸುರಿದು, ಈ ನೀವು ಹೇಳಿದಂತಹ ಯಾರ್ಯಾರೋ ಇದ್ದಾರಲ್ಲ ಅವ್ರದ್ದೆಲ್ಲ ಮಲಮೂತ್ರವನ್ನು ಕುಡಿಸಿ, ಚಪ್ಪಲಲ್ಲಿ ಹೊಡೆದು ಅವನನ್ನು ಪೊರಕೆ ಸೇವೆ ಮಾಡಿ, ಪೊರಕೆಯಲ್ಲಿ ಹೊಡೆದು ಕಲ್ಲಡ್ಕದ ಆ ಫ್ಲೈಓವರಿನ ಕೆಳಗೊಂದು ಗುಂಡಿ ತೋಡಿ ಜೀವಂತವಾಗಿ ಅವನನ್ನು ಹೂಳಬೇಕು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಹೇಳುವಂತಹದ್ದು ಕಳಕಳಿಯ ವಿನಂತಿ. ನೀವು ಅದಕ್ಕೆ ಕೈ ಜೋಡಿಸಬೇಕು ತಮ್ಮಣ್ಣ ಶೆಟ್ಟರೆ. ದಯವಿಟ್ಟು ನಿಮ್ಮಲ್ಲಿ ತುಂಬ ಗೌರವಪೂರ್ವಕವಾಗಿ, ವಿನಮ್ರವಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನನಗಿದಕ್ಕೆಲ್ಲ ಕೈ ಜೋಡಿಸ್ತೀರಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಅನ್ಯಥಾ ಭಾವಿಸಬೇಡಿ. ತೌಳವ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳಿ ತುಂಬ ದಿವಸದಿಂದ ನಾನು ಕಾಯ್ತಾ ಇದ್ದೆ. ಯಾವತ್ತಾದರೂ ಒಂದು ದಿವಸ ದೇವರು ಅದಕ್ಕೆ ಅವಕಾಶ ಒದಗಿಸಿಕೊಡ್ತಾನೆ ಅಂತ ಹೇಳಿ ಹೇಳ್ತಾ, ಮುಂದೆ ತಮ್ಮಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಿದೆ ನಿಮ್ಮ ಹತ್ರ ನಮ್ಮ ವಿಡಿಯೋದ ಮುಖಾಂತರ. ನಾನು ಇನ್ನೊಂದು ದಿವಸ ನಾನು ಆ ವಿಚಾರವನ್ನು ಹಂಚಿಕೊಳ್ತೇನೆ ಅಂತ ಹೇಳಿ ಹೇಳ್ತಾ, ನಾನು ಕೇಳಿದಂತಹ ಈ ಎಲ್ಲ ವಿಷಯಕ್ಕೂ ಕೂಡ ನೀವು ನನಗೆ ಬೆಂಬಲಿಸ್ತೀರಿ ಅಂತ ಹೇಳಿ ಹೇಳ್ತಾ, ತಮಗೆ ಮತ್ತೊಮ್ಮೆ ನಮಸ್ಕಾರವನ್ನು ಕಳಕಳಿಯ ವಿನಮ್ರ ರೀತಿಯಲ್ಲಿ ವಿನಮ್ರವಾಗಿ ಇನ್ನೊಮ್ಮೆ ನಮಸ್ಕಾರವನ್ನು ಅರ್ಪಿಸ್ತಾ ವಿರಮಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಧರ್ಮಸ್ಥಳದ ವಿರುದ್ಧವಾಗಿ ಸೌಜನ್ಯನ ಹೆಸರನ್ನಿಟ್ಟುಕೊಂಡು ಯಾರೆಲ್ಲ ಹೋರಾಡ್ತಾ ಇದ್ದಾರೋ, ಹೋರಾಟದ ನಾಟಕವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಕುಂಟಾರು ರವೀಶತಂತ್ರಿಗಳು ಆರಾಧನೆ ಮಾಡುವಂತಹ, ನೀವೇ ಹೇಳುವ ತುಳುನಾಡಿನ ದೈವಗಳಾದ ಮಂತ್ರಮೂರ್ತಿಗಳು ಅವರ ವಂಶ ನಿರ್ವಂಶವಾಗುವ ಹಾಗೆ ಮಾಡಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ, ಸೌಜನ್ಯನಿಗೂ ಕೂಡ ನ್ಯಾಯ ಸಿಗಬೇಕು, ಸೌಜನ್ಯನ ಅತ್ಯಾಚಾರ ಮಾಡಿದಂಥವರಿಗೆ ಶಿಕ್ಷೆ ಆಗಬೇಕು, ಧರ್ಮಸ್ಥಳದ ದೇವಾಲಯದ ವಿಚಾರದಲ್ಲಿ ಸೌಜನ್ಯನ ವಿಚಾರವನ್ನಿಟ್ಟುಕೊಂಡು ಬೇರೆ ಬೇರೆ ರೀತಿಯ ನೌಟಂಕಿಗಳನ್ನು ಮಾಡುವಂತಹ ಎಲ್ಲರೂ ಕೂಡ ತುಳುನಾಡಿನ ದೈವ ದೇವರುಗಳ ವಕ್ರದೃಷ್ಟಿ ಅವರ ಮೇಲೆ ಬಿದ್ದು ಅವ್ರ ವಂಶ ನಿರ್ವಂಶ ಆಗಲಿ, ಅವರು ವಿನಾಶ ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ವಿರಮಿಸ್ತೇನೆ. ತಮ್ಮಣ್ಣ ಶೆಟ್ಟರೆ, ನೀವು ಕೂಡ ಹಾಗೆ ಪ್ರಾರ್ಥಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ವಂದೇ ಮಾತರಂ. ಜೈ ಹಿಂದ್.